ಇದು ನಿಮ್ಮ ಧರ್ಮದ ಸಿದ್ಧಾಂತ. ಕುರಿ ಕಾಯ್ದು ಬಿಸಿಲಾಗ ದುಡಿದು ತಿಂದ್ರು ಚಿಂತಿಲ್ಲ, ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡೆದು ಒಟ್ಟ ತಿನ್ನಕ್ಕೆ ಹೋಗ್ಬೇಡನ್ನೋ ಆ ಸಿದ್ಧಾಂತದೊಳಗೆ ನಿಮಗೆ ಬೆಳೆಸಿದಾರಲ್ಲ, ಅದು ಬಹಳ ದೊಡ್ಡದು. ಒಮ್ಮೆ ಮಾವಿನ ಗಿಡ, ಒಮ್ಮೆ ಬೇವಿನ ಗಿಡ, ಎರಡು ಮಕ್ಳು ನೀವು ಗಿಡ ಹಚ್ಚಿದ್ರು ನೋಡ್ರಿ, ಯಾರ ಬೇವಿನ ಗಿಡಕ್ಕೆ ಕಲ್ಲು ಒಗದಾರೇನು? ಎಲ್ಲ ಮಾವಿನ ಗಿಡಕ್ಕೆ ಕಲ್ಲು ಒಗದಾರ. ಬ್ಯಾಸಿಗೆ ಬಂತು ಅಂದ್ರೆ ನಮಗೆ ಮಾವಿನ ಹಣ್ಣು ನೆನಪಕ್ಕವು. ಮಾವಿನ ಗಿಡಕ್ಕೆ ಹೋಗ್ತೀವಿ, ಮಾವಿನ ಗಿಡಕ್ಕೆ ಕಲ್ಲು ಒಗಿತೀವಿ. ಮತ್ತು ಇದ್ದ 10 ತಿಂಗಳು ಒಟ್ಟ ಮಾವಿನ ಗಿಡಕ್ಕೆ ನೀರು ಹಾಕಿರಂಗಿಲ್ಲ. ಖರೆ ಮಾವಿನ ಗಿಡಕ್ಕೆ ಯಾವಾಗ ನೆನಪಾಕೈತಿ? ಬ್ಯಾಸಿಗೆ ಬಂದಾಗ ಮಾವಿನ ಗಿಡ ನೆನಪಾಕದ. ಮಾವಿನ ಗಿಡಕ್ಕೆ ಬೇವಿನ ಗಿಡ ಅಂತೂ ನಾನೂ ಗಿಡ ನೀನು ಗಿಡ, ನಾನು ಬೆಳೆದೀನಿ ನೀನು ಬೆಳೆದಿ. ಮಂದಿ ನನಗೆ ಕಲ್ಲು ಒಗದಿಲ್ಲ, ಬರೀ ನಿನಗೆ ಕಲ್ಲು ಒಗದಾರಲ್ಲ ಯಾಕ ಅಂತ ಕೇಳಿದ್ರೆ, ಮಾವಿನಕಾಯಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತು. ಏನು ಮಾಡ್ಲಪ್ಪ, ನನ್ನ ಕೆಲಸನ ಅಂಥದ್ದೈತಿ. ಯಾರು ನನಗೆ ಕಲ್ಲು ಒಗದಾರ ಅವ್ರಿಗೆ ವಾಪಸ್ ಕಲ್ಲು ಒಗದ್ರೆ ಸಣ್ಣ ಮಾಡಿಬಿಡ್ತೀನಿ. ಯಾರು ನನಗೆ ಕಲ್ಲು ಒಗದಾರ ಅವ್ರಿಗೆ ಯಾರು ಚಲೋ ಮಾವಿನಕಾಯಿ ಕೊಡು ಬುದ್ಧಿ ನನಗೆ ಅಮೋಘ ಸಿದ್ಧ ಹೇಳ್ಕೊಟ್ಟಾನ, ಅದಟ್ಟ ಮಾಡ್ತೀನಿ ನಾನಂತ ಮಾವಿನಕಾಯಿ ಒಂದು ಮಾತು ಹೇಳ್ತೈತಿ. ಹಂಗೆ ಕುರುಬ ಸಮಾಜದ ನಾವೆಲ್ಲರೂ ತಾವೆಲ್ಲರೂ ಏನಿದ್ದೀರಿ, ನೀವು ಮಾವಿನಕಾಯಿ ಗಿಡ ಇದ್ದಂಗೆ ನೀವು ಕಲ್ಲು ಒಗದವ್ರಿಗೂ ಹಣ್ಣು ಕೊಡ್ತೀರಿ, ನೀರು ಹಾಕಿದವ್ರಿಗೂ ಹಣ್ಣು ಕೊಡ್ತೀರಿ, ಬೈದವ್ರಿಗೂ ಅಪ್ಕೊಂತೀರಿ, ಹೊಗಳದವ್ರಿಗೂ ಅಪ್ಕೊಂತೀರಿ. ನಿಮ್ಮ ಕೆಲಸ ಏನು ಅಂದ್ರೆ ದುಡಿಯೋದು. ಕೈ ತುಂಬ ದೇವರ ಶಕ್ತಿ ಕೊಟ್ಟಾನ, ಚಂದ ದುಡಿಯೋದು, ಚಂದ ಬಾಯಿ ತುಂಬ ಹಾಲು ಕೊಟ್ಟಾನ, ನಗೋದು. ಏನು ಯಾರ್ಯಾರು ಬರ್ತಾರೆ ಎಲ್ರಿಗೂ ಪ್ರೀತಿಯಿಂದ ಕಾಣೋದು. ನಾ ಭಾಳ ನೋಡೀನಿ. ನಮ್ಮ ಮಠ ತಗೋರಿ, ಯಾವುದೇ ಮಠ ತಗೋರಿ, ಅತಿ ಹೆಚ್ಚು ಭಕ್ತಿಯಿಂದ ನಡೆದುಕೊಳ್ಳುವ ಸಮಾಜ ಯಾವುದಾದ್ರೂ, ಎಲ್ಲರನ್ನ ಅಪ್ಪಿಕೊಳ್ಳುವ ಸಮಾಜ ಯಾವುದಾದ್ರೂ ಇದ್ರೆ ಅದು ಕುರುಬ ಸಮಾಜ. ಅಂತಹ ಸಮಾಜವನ್ನು